ಹಾಯ್ ಗಾಯ್ಸ್, ಇವತ್ತು ಬೆಳಗ್ಗೆ ಎದ್ದಿದ್ದೀವಿ. ಎಷ್ಟು ಗಂಟೆಗೆ? 5 ಗಂಟೆಗೆ ಎದ್ದು ಎಷ್ಟು 2 ಅವರ್ಸ್ ಆಯ್ತಾ. ಬಟ್ ಸಿಚುಯೇಷನ್ಸ್ ಅಲ್ಲಿ ಇರಲಿಲ್ಲ, ಅದಕ್ಕೆ ನಾನೆಲ್ಲ ಗೈಸ್ ಇಲ್ಲಿ ಚಂದನ CS ಅಂತ ಒಬ್ಬ ಹಿಂದೆ ಅವಳೆ ತೋರಿಸ್ತೀನಿ, ಅವ್ರ ಮಕ್ಕ ನೋಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ಫುಲ್ ಸ್ಟಡಿ ಆಗಿದ್ದೆ, ಬಟ್ ಬಾಯ್ಸ್ ಸ್ವಲ್ಪ ಫುಲ್ ಟೈಟ್ ಆಗಿಬಿಟ್ಟಿದ್ರು, ಸೊ ಅದಕ್ಕೆ ನಾವೇನು ವೀಡಿಯೋಸ್ ಮಾಡಲಿಲ್ಲ. ಸೊ ಇವತ್ತು ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಜೀವನ್ ಅವರು. ಫುಲ್ ವ್ಲಾಗ್ ನೋಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಯಾರು ಟೈಟ್ ಆಗಿದ್ರು ಅಂತ ಈಗ ಒಂದು ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಸರಿ ಗೈಸ್, ಆಮೇಲೆ ಸಿಗೋದ. ನಮ್ಮ ಜೊತೆಗೆ ಇನ್ನೂ ಇಬ್ರು ಆ್ಯಡ್ ಆಯ್ತವ್ರೆ, ತೋರಿಸ್ತೀನಿ ನೋಡಿ. ಬಿಡ್ಬೇಡ ಬಿಡ್ಬೇಡ, ಹಂಗೆ ಹಿಡ್ಕೋ, ಬಿಡ್ಬೇಡ ಹಂಗೆ ಹಿಡ್ಕೋ, ಬಿಡ್ಬೇಡ, ಬಡ್ಡನ್ ಬಿಡುತ್ತೆ. ಏಯ್ ಚೆನ್ನಾಗಿ ಬರ್ತಾಯಿದೆ ಕಣ್ ಬೋವಾ. ಗೈಸ್ ಇನ್ನಿಬ್ರು ಆ್ಯಡ್ ಆಗ್ತಾವ್ರೆ ಅಂದಲ್ಲ, ಇವರೇ ಅವರಿಬ್ರು. ಅವ್ರವ್ರ ಹೆಸರು, ಆ ಕಡೆ ಅವಳ ಹೆಸರು ಚಂದನ, ಈ ಕಡೆ ಅವಳ ಹೆಸರು ಪವಿತ್ರ. ಅವರು ಫುಲ್ ಶೈ ಆಯ್ತವ್ರೆ. ಆಮೇಲೆ ಇವಳು ಚೈತ್ರ, ಅವಳು ಗೊತ್ತಲ್ಲ ಚಂದನ CS, ಇವನ್ ಗೊತ್ತಲ್ಲ ಚಂದನ್, ನಾನ್ ಗೊತ್ತಲ್ಲ ಜೀವನ್. ಇವಾಗ ನಾವು ಬಂಡೀಪುರ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ, ಟೀ ಬ್ರೇಕ್ ತಗೊಳ್ಳೋಣ ಬಟ್ ನಾಟ್ ನೈಸ್. ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ, ಬಟ್ ನಮ್ಮ ಕಾಟಕ್ಕೆ ಅಷ್ಟು ಬೇಡ, ನಮ್ಮ ಆಫೀಸ್ ಅಷ್ಟು ಏನು ಮಾಡೋಕ್ಕಾಗಲ್ಲ ಗೈಸ್. ಖಾಲಿ ಒಂದು ಕಡೆ ಬಂದಮೇಲೆ ಅಡ್ಜಸ್ಟ್ ಮಾಡಿ ಕೇಳಿದ್ರಲ್ಲ, ಎಕ್ಸ್ಪ್ರೆಷನಲ್ಲೇ ಗೊತ್ತಾಗೋಯ್ತು. ಸೊ ಓಕೆ ಗೈಸ್, ನೆಕ್ಸ್ಟ್ ಊಟ ಸಿಗೋಣ. ಗೈಸ್ ಮತ್ತೆ ಟ್ರಿಪ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಜರ್ನಿನ. ನೋಡ್ರ ಮುಂದೆ ಆನೆ ಸಿಗುತ್ತೆ ಅಂತವ್ರೆ, ಸಿಕ್ಕಿದ್ರೆ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ಪಾಕ ಸಿಗುತ್ತೆ, ನಮ್ಮ ಬಾಯ್, ನಮ್ಮ ಚಂದನ್ ಬಾಯ್ ಪಕ್ಕ ಸಿಗುತ್ತೆ ಅಂತವನೆ. ಸಿಕ್ಕಿದ್ರೆ ನಿಮಗೂ ತೋರಿಸ್ತೀನಿ, ಎಂಜಾಯ್ ಮಾಡಿ. ನಾವು ಚಂದನ ಅವ್ರ ಮನೆಗೆ ಹೋದಾಗ, ಪಿರಿಯಾಪಟ್ಟಣಕ್ಕೆ ಹೋದಾಗ ಏನೋ ಆನೆ ಸಿಗುತ್ತೆ ಅಂತ ಅಂದ್ಬಿಟ್ಟು 1 ಗಂಟೆ ರಾತ್ರಿಗೆಲ್ಲ ಹೋಗಿದ್ದೀವಿ. ಬಟ್ ನಮ್ಮ ದುರಾದೃಷ್ಟಕ್ಕೋ ಏನೋ ಆನೆ ಸಿಗಲೇ ಇಲ್ಲ. ಇವತ್ತು ಈ ನನ್ನ ಮಕ್ಕಳು ಬಂಡೀಪುರ ಫಾರೆಸ್ಟ್ ರೋಡ್ ಹತ್ರ ಕರ್ಕೊಯ್ತವ್ರೆ. ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಸಿಕ್ಕಿಲ್ಲ ಅಂತಂದ್ರೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಆ್ಯಕ್ಚುಲಿ ಸಿಗುತ್ತೆ. ಅದನ್ನ ನಿಮಗೆ ಕೇಳಿದ್ರೆ ಅವರು ಅಲ್ಲ, ಇವಾಗ ನಾವು ಇಲ್ಲಿ ಏನು ಮಾತಾಡ್ತಿದೀವಿ ಅಂತ ನಮಗೆ ನೆನಪಾಗ್ಬೇಕಲ್ವಾ. ಸೊ ರೆಕಾರ್ಡ್ ಮಾಡು ಗೈಸ್. ಎಷ್ಟು 50 ರೂಪೀಸ್ ಅನ್ಸುತ್ತೆ, ಚೇಂಜ್ ಇದೆಯಾ? ಚೇಂಜ್ ಇಲ್ಲ ಪವಿ, ಇನ್ ಚೆಕ್ ಮಾಡ್ತಾರಾ? ಆಫ್ ಕೋರ್ಸ್ ಇಲ್ಲಿ ಚೆಕ್ ಮಾಡಲ್ಲ ಕಣೋ. ಹೋಗಿ ಕರ್ನಾಟಕದಲ್ಲಿ ಹೋಯಲ್ಲ, ಕರ್ನಾಟಕ ತಗೋಣ. ಇಲ್ಲಿ ಡಬ್ಬಿ ಆಫ್ ಬಾಟಲ್ಸ್ ಅಂಡ್ ಪ್ಲಾಸ್ಟಿಕ್. ಯಾರು ಪ್ಲಾಸ್ಟಿಕ್ ಆಯ್ತಾ? ಇಲ್ಲ, ಬಾಟಲ್ಸ್ ಇದೆ. ನಡಿ ಬಾಲನೇ ಇಲ್ಲ, ಕತ್ತರಿಸ್ಬಿಟ್ಟವ್ರೆ ಬಾಲನ. ಗೈಸ್ ನನ್ನ ಜೊತೆಗೆ ಇನ್ನೊಂದು ಹೊಸ ಬ್ಲಾಗರ್ ಅವ್ರೆ ನೋಡಿ ಗೈಸ್, ಬ್ಲಾಗ್ ಮಾಡ್ತವ್ರೆ ಗೈಸ್. ಇನ್ನೊಂದು ಬ್ಲಾಗರ್ ಬಂತು ಈಗ ನೋಡಿ ಗೈಸ್, ಇಲ್ಲೇ ತೋರಿಸ್ತೀನಿ ನೋಡಿ ಗೈಸ್. ಊಟಿಗೆ ಹೋಗೋಣ ಅಂತ ಹಂಗೆ ಸಡನ್ ನೈಟ್ ಪ್ಲಾನ್ ಹೊರಟೇ ಬಿಟ್ಟಿದ್ದೀವಿ. ಫೈನಲಿ ನಾವು ಅರ್ಧ ಡೆಸ್ಟಿನೇಷನ್ ಮಾತಾಡಿ ಚೈತ್ರಶ್ರೀ. ಸೊ ಅಲ್ಲೇ ಕೇಳಿಸ್ಕೊಂಡ್ಬಿಡಿ ಗೈಸ್. ಸೊ ಗೈಸ್, ಇದು ಯಾವ ಥರ ಪ್ಲಾನ್ ಅಂದರೆ, ನೈಟ್ ಮಲಗಿದಾಗ ಯೋಚನೆ ಮಾಡಿ ಬೆಳಗ್ಗೆ ಎದ್ದು ಬಂದಿರೋ ಎಂಜಾಯ್ ಮಾಡಿ. ಅಲ್ಲಿ ಮುಂದೆ ಮಿನಿ ಬ್ಲಾಗರ್ ಇದ್ದಾರೆ, ಜೀವನ್ ಆಕ್ಟಿವಿಟಿ ವಿಡಿಯೋ. ಆಫ್ ಕೋರ್ಸ್ ನಾನೇ ಗೈಸ್. ನೋಡಿ ಗೈಸ್, ನಾನು ಎಷ್ಟು ಫೇಮಸ್ ಆಗಿದ್ದೀನಿ, ಎಲ್ಲ ಬ್ಲಾಗರು ನಾನೇ ಬರ್ತಾ ಇದ್ದೀನಿ. ಸೊ ಹೋಗ್ತಾ ಇದ್ದೀವಿ, ನೋಡೋಣ. ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಜೀವನ್. ಅದೇ ಹೇಳಿದ್ದು, ಚೆನ್ನಾಗಿ ಬರ್ತಿದೆ. ಜಿಂಕೆಗಳು ನೋಡ್ರಿ, ಇಲ್ಲೂ ಈ ಕಡೆ ಆ ಕಡೆ ಗೈಸ್. ಜಿಂಕೆ ಸಿಕ್ತು ಗೈಸ್, ನೋಡಿ ಮುಂದೆ ವಿಡಿಯೋ ಮಾಡ್ರ ಇಲ್ಲೇ. ಇವತ್ತು ನೋಡುಗರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಿ ಇಬ್ರು. ಜೂಮ್ ಆಗ್ತೀನಿ ಇರ್ಬ್ರು. ಜೂಟ್ ಹಾಕ್ದ ಅವನುವೆ ಬಂದ್ರೆ ಗಾಯ್ಸ್. ಯಾರು ಸಂಸ್ಕೃತ ಯೂಸ್ ಮಾಡಬೇಡಿ ಗಾಯ್ಸ್. ಗೈಸ್ ಹೆಂಗಿತ್ತು, ಚೆನ್ನಾಗೈತೆ ನೋಡಿ ಗೈಸ್. ಈ ಕಡೆನೂ ಐತೆ ನೋಡಿ ಗೈಸ್, ಚಿಲ್ ಮಾಡ್ತಾವ್ರೆ ಎಲ್ಲ. ನಮ್ಮ ಅಣ್ಣ ಬಂದ್ಬಿಟ್ಟು ಕಾರ್ತಿ ಅಂತ ಹೇಳ್ತೀನಲ್ಲ ಜೀವನ್. ಬಾ
ಅದೆಲ್ಲ ಕಟ್ ಮಾಡ್ಬಿಡ್ತೀನಿ ಗಾಯ್ಸ್, ಇದೆಲ್ಲ ನೀವು ನೋಡಬೇಡಿ ಅದನ್ನ ಬರ್ಲ್ ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ದಿನ ಅದೇ ಲ್ಯಾಪ್ಟಾಪು. ಯಾರ್ಯಾರು? ನಾನು ಜೀವನ್ ಚಂದನ ಇವಳು ಚಂದನ ಚಂದ್ರಶೇಖರ್, 3 ಜನನು ಒಂಥರ. ಅದ್ರಲ್ಲಿ ನಮ್ದು ಸ್ವಲ್ಪ ಫೇರ್ನೆಸ್ ಕಮ್ಮಿ ಇದೆ. ಚಂದನ್ ಅಂಡ್ ಚಂದನ ಮತ್ತೆ ಪವಿತ್ರ ಅವ್ರದ್ದು ಫೇರ್ನೆಸ್ ಒಂಥರ ಡೈರಿ ಮಿಲ್ಕ್ ಜಾಸ್ತಿ ಸಿಗಲ್ಲ. ಏನೇನು ಯಾವ್ದಕ್ಕೆ ಜಾಸ್ತಿ ಮಿಲ್ಕಿ ಬಾರ್ಗಿಂತ ಡೈರಿ ಮಿಲ್ಕ್ಗೆ ಜಾಸ್ತಿ ಜನ ಅಟ್ರಾಕ್ಟ್ ಆಗೋದು. ಗೈಸ್. ಕಪ್ಪು ಕಸ್ತೂರಿ ಬೆಳ್ಳಿ ಏನೇನಾದ್ರೆ ಕಿಸ್ಬಾಯಿ ಅಂದ್ರೆ ಸೊ ಗೈಸ್, ಫೈನಲಿ ಎಲ್ಲಿ ಬಂದಿದ್ದೀವಿ? ಯಾವ ಏರಿಯಾ ಇದು? ಇದೇನೋ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ವ್ಯೂ ಮಾತ್ರ ಸಖತ್ತಾಗೈತೆ. ಈಗ ತೋರಿಸ್ತೀನಿ ನೋಡಿ. ಬಟ್ ವಿಡಿಯೋ ಕ್ಯಾಮ್ರಾದಲ್ಲಿ ಬ್ಲಾಕ್ ಏನೋ ಫಾಗ್ ಕಾಣಲ್ಲ ಅನಿಸುತ್ತೆ, ಬಟ್ ಫೀಲ್ ಮಾಡ್ಬೋದು ಫಾಗ್ನ. ಅದೇ ಥರ ಬಿಸಿಲು ಕೂಡ ಇದೆ. ಆಯಿತು, ಹಿಡಿಯಲ್ಲ ಬಿಡವ. ಏನೋ ಆಗೈತೆ ಗಾಯ್ಸ್ ಕಾರ್ಗೆ. ಇವರೆಲ್ಲ ಟೆನ್ಷನಲ್ಲ ಅವರೇ. ನಂಗೆ ಆಗ್ತೀನಿ. ಅದೇ ಅದು ಅಲ್ಲೊಂದು ಕಾವು ನೋಡಿ ಹೆಂಗ್ ಹೊಡಿತೈತೆ ಅದು. ಕಾರ್ ಮುಂದೆ ಬೇಕಾ ಫೋಟೋ? ಎಂಜಾಯ್ ಮಾಡ್ತಾ ಇದೀವಿ. ವ್ಯೂ ಮಾತ್ರ ಸಕ್ಕತ್ತಾಗೈತೆ. ನನ್ನ ಮುಂದೆ ಒಂದು ಬೆಟ್ಟ ಐತೆ ನೋಡಿ ಗೈಸ್. ನನ್ನ ಫ್ರೆಂಡ್ಸು ಮಾತಾಡ್ತಾರಂತೆ ಏನೋ ಬ್ಲಾಗಲ್ಲಿ, ತೋರಿಸ್ತೀನಿ ನೋಡಿ ಅದೇನು ಮಾತಾಡ್ತಾರೆ ನೋಡ್ದೆ. ಹಾಯ್ ಗಾಯ್ಸ್, ಏನಂದ್ರೆ ಇಲ್ಲಿ ಇದು ಬೆಟ್ಟದ ವ್ಯೂ ಅಂತ. ಎಲ್ಲ ಇವ್ನ ಚಾನಲ್ನ ಯಾರ್ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಒಂದೊಂದು ಫ್ಲವರ್ಸ್ ಕೊಡ್ತೀನಿ ವಿತ್ ಲವ್. ಅದು ಯಾರು ನೋಡಲ್ಲ, ಬಟ್ ಸ್ಟಿಲ್ ಅದು ನಮ್ಮ ಮೆಮೊರೀಸ್ಗೋಸ್ಕರ ಅಷ್ಟೇ. ಆಫ್ ಕೋರ್ಸ್ ಈ ಥರ ಬೋಲ್ಸಾಗೆಲ್ಲ ಮಾತಾಡ್ಬೇಡಿ ಚಂದ. ಇದು ನನ್ನ ಜೀವನ ಕೊಡ್ತಿದ್ದೀನಿ ನೋಡಿ. ಎಸೋದು ಬಿಡ್ಲಾ ಫ್ರೆಂಡ್ಸ್? ರೂಮಿಗೆ ಬಂದು ಸ್ವಲ್ಪ ಹೊತ್ತು ಮಲಗಿ, ಇವಾಗ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು ರೂಮಿಗೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು, ಇವಾಗ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನಾನ್ ವೆಜ್ ವೆಜ್ ಗಾಯ್ಸ್, ರೂಮ್ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ, ನೋಡ್ಕೊ ಬನ್ನಿ ಗಾಯ್ಸ್. ಅಲ್ಲಿ ರೋಡ್ ಹತ್ರ ಬಂದೆ ಒಂದು ಹೇಳ್ತಾರೆ, ಮತ್ತೆ ಇಲ್ಲಿ ಬಂದಾಗ್ಲೇನೆ ಒಂದು ರೇಟ್ ಹೇಳ್ತಾರೆ. ಅವರು ನಮ್ಮನ್ನ ಏನೋ ನಾವು ಟ್ರೈ ಮಾಡ್ತಾರೆ. ಮಂಕ್ ಮಾಡ್ತಾರೆ. ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ರೂಮ್ಸ್ನ ಮಾಡಿ. ಊಟಿ ಬಗ್ಗೆ ಇನ್ನೇನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಹೇಳಿ, ನಾನು ಫುಲ್ ಡೀಟೇಲ್ ಹೇಳ್ತೀನಿ. ನಮ್ಮದು ಪ್ಲ್ಯಾನ್ಸ್ ಎಲ್ಲ ಏನು ಅಂತಂದರೆ ರೂಮ್ಸ್ ಅಂದರೆ ನಮ್ಗೆ ಇದು ಹೋಮ್ ಸ್ಟೇ ಥರ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಬನ್ನಿ ತೋರಿಸಿ ಗಾಯ್ಸ್, ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಮ್ಗೆ ಟೈಮ್ ಇಲ್ಲ. ನಾವು ಬೆಳಗ್ಗೆ ತಿಂಡಿನೂ ಮಾಡಿಲ್ಲ, ಮಧ್ಯಾಹ್ನದ ಊಟನೂ ಮಾಡಿಲ್ಲ. ಬಟ್ ಇವಾಗ ಮಾಡಬೇಕು. ಹೋಯ್ತಾ ಇದ್ದೀನಿ. ಹೋಗಿ ಊಟ ಮಾಡೋದನ್ನ ಅದನ್ನು ವ್ಲಾಗ್ ಮಾಡ್ತೀನಿ. ಅದಾದಮೇಲೆ ಬಂದು ನಮ್ಮ ರೂಮ್ ಹೆಂಗೈತೆ ವಿಲ್ಲ ಥರ ಐತೆ ಅದನ್ನು ತೋರಿಸ್ತೀನಿ. ಓಕೆ ಗಾಯ್ಸ್, ಆಚೆ ಸಿಗೋದ ಹೋಟ್ಲಲ್ಲಿ ಸಿಗೋದ. ಓಕೆ ಗಾಯ್ಸ್, ಬಾಯ್. ಗಾಯ್ಸ್, ಈ ಹುಡುಗಿ ಲಿಪ್ಸ್ಟಿಕ್ ನೋಡಿ ಗಾಯ್ಸ್, ಸುಮ್ಮನೆ ಮೆತ್ತುಬಿಟ್ಟವಳೆ ಹಂಗೆ. ಹತ್ತಿ ಗಾಯ್ಸ್ ಬೇಗ. ನೋಡಿ ಗೈಸ್, ಇವಾಗ ರಿಯಲೈಸ್ ಆಯ್ತೈತೆ ಅವಳಿಗೆ. ಅವಳು ಏನಕ್ಕೆ ಬಿಡ್ಸಿದ್ಲು ಅಂತ ಅವಳನ್ನೇ ಕೇಳ್ತೀನಿ. ಫೋನ್ ಬಿದ್ದುಬಿಟ್ಟಿದೆ ಗಾಯ್ಸ್, ನನಗೆ ನೆನಪು ಶಕ್ತಿ. ಗಾಯ್ಸ್ ಏನಂದ್ರೆ ನಂಗೆ ಏನು ಮೋಸ ಮಾಡಿದ್ರು ಗೊತ್ತಾ? ಊಟ ಮಾಡ್ತಿದ್ದವಳು ತಟ್ಟೆ ಕಿತ್ಕೊಂಡು ಹೋಗಿ ಡಸ್ಟ್ಬಿನ್ ಇದೆಲ್ಲ ಸುಳ್ಳು ಹೇಳ್ಬಾರ್ದು. 2 ಅವರ್ವರೆಗೂ ಅವಳು 1 ನಿಮಿಷ ಇಟ್ಕೊಂಡು ಕೂತಿದ್ಲು. ಊಟ ಕಿತ್ತು ಡಸ್ಟ್ಬಿನ್ ಹಾಕಿ ನನ್ನ ಹೊಟ್ಟೆ ಹಚ್ಕೊಂಡು ಮಲಗಂಗೆ ಮಾಡಿದ್ದಾರೆ ಗಾಯ್ಸ್. ಗಾಯ್ಸ್, ಇವಾಗ ಹೇಳಿದ್ನಲ್ಲ ಅದೆಲ್ಲ ನನ್ನ ಹತ್ರ ಪ್ರೂಫ್ ಐತೆ. ಪ್ರೂಫ್ನು ಬೇಕಾದ್ರೆ ಹಾಕ್ತೀನಿ. ಅವಳು ಅಪ್ರೂವಲ್ ಮಾಡ್ಬೇಕೀಗ. ಅವಳು ಅಪ್ರೂವಲ್ ಮಾಡಿದ್ರೆ ನಾನು ಪಕ್ಕ ಹಾಕ್ತೀನಿ. ತಮಾಷೆಗಾಗಿ ಪ್ಲೀಸ್. ಮೊಬೈಲ್ ಹೋಯ್ತು ಗಾಯ್ಸ್. ಓಕೆ ಗಾಯ್ಸ್, ಅಲ್ಲಿ ಹೋಟ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ವೆಜ್ಜಾ ನಾನ್ ವೆಜ್ಜಾ ಕನ್ಫರ್ಮ್ ಆಗಿಲ್ಲ. ಏನು ಗೊತ್ತಾ ಗಾಯ್ಸ್, ನನಗೆ
ಹೋಗ್ಬೇಕು, ಪ್ಲೇಸಸ್ ನೋಡಬೇಕು, ಇದೆಲ್ಲ ಇಂಟ್ರೆಸ್ಟೇ ಇಲ್ಲ ಗೈಸ್. ಏನಂದರೆ ಒಟ್ಟಿಗೆ ಫ್ರೆಂಡ್ಸ್ ಬಂದಿದ್ದೀವಿ, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಜೊತೆಗಿರಬೇಕು ಅಷ್ಟೇ. ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಎಲ್ಲ ಸಪ್ರೇಟ್ ಆದಮೇಲೆ ಈ ಥರ ಟೈಮ್ ಮತ್ತೆ ಸಿಗಲ್ಲ. ಸೊ ಎಲ್ಲ ಒಟ್ಟಿಗೆ ಇರೋಣ. ಚಂದನಂದು ನಂದು ಕಾಫಿ ಗೈಸ್, ನನಗೂ ಅದೇ ಇಷ್ಟ. ಸೊ ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ, ನಾನ್ ವೆಜ್ಜು. ಯಾವುದೋ ಒಂದು ಸಿಕ್ತು ಹೈದ್ರಾಬಾದಿ, ಏನಾದ್ರು ಓದಕ್ಕೆ ಗೊತ್ತಿಲ್ಲ ನನಗೆ ಸರಿಯಾಗಿ. ಏನಾದ್ರು ಶಾಹಿ ಬಿರಿಯಾನಿಗೆ ಬಂದಿದ್ದೀವಿ. ನೋಡೋದ ಏನು ರೇಟು ಏನು ಎಲ್ಲ ಸರಿ ಗೈಸ್, ಒಳಗಡೆ ಸಿಗ್ತೀವಿ. ಹೋಟೆಲ್ಗೆ ಬಂದಿದ್ವಿ. ಹೋಟ್ಲಲ್ಲಿ ಬ್ಲೇಡ್ ಮೇಲೆ ಬ್ಲೇಡು ಒಂದು ಬಿರಿಯಾನಿಗೆ 300 ರೂಪಾಯಿ. ರೇಟ್ ತೋರಿಸ್ತೀನಿ ಕೊಡಿ. ರೇಟ್ ತೋರಿಸ್ತಾರೆ ನೋಡಿ. ಗೈಸ್ ಚಿಕನ್ ಬಿರಿಯಾನಿ ಗೈಸ್ ಚಿಕನ್ ಬಿರಿಯಾನಿ ನಮ್ಮ ಕಡೆ ಎಲ್ಲ 200 ಆದರೆ 330. ನೆಕ್ಸ್ಟ್ ಮಟನ್ ಬಿರಿಯಾನಿ ಅಂತೂ ಕೇಳಲೇಬೇಡಿ, 410 ಅಂತೆ. ನೆಕ್ಸ್ಟ್ ಮಟನ್ ಬಿರಿಯಾನಿ ಫ್ಯಾಮಿಲಿ ಪ್ಯಾಕ್ ಇದೆ ಅಂತ 1600 ಗೈಸ್. ಏನು ರೇಟ್ಗಳು ಗೈಸ್. ಫೈನಲಿ ಬುಕ್ ಮಾಡಿದ್ರು, ಊಟನ ಬುಕ್ ಮಾಡಿದ್ರು. 1300 ಚಂದ ಗೈಸ್. ಬ್ಲೇಡ್ ಮೇಲೆ ಬ್ಲೇಡು ಗೈಸ್. ಊಟಿಗೆ ಎಲ್ಲ ಕಡೆನೂ ಬ್ಲೇಡ್ ಹಾಕ್ತಾರೆ. ಹುಷಾರಾಗಿರಿ ಬಂದಿದ್ರೆ. ನಾನ್ ವೆಜ್ ಊಟ ಹೆಂಗಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ ಗೈಸ್. ಬಂದಮೇಲೆ ತೋರಿಸ್ತೀನಿ. ಗೈಸ್ ಏನಾದರೂ ಹೇಳಿ ಬ್ಲಾಗ್ಗೆ ಕಂಟೆಂಟ್ ಕೊಡೋರು ಇಬ್ಬರು ಆಪೋಸಿಟ್ ಕೂರಿಸ್ಕೊಂಡಿದ್ದೀನಿ ಗೈಸ್. ಈಗ ಶುರು ಮಾಡ್ತಾರೆ, ಕೇಳಿಸ್ಕೊಳ್ಳಿ. ಏನಂದರೆ ಇವಾಗ ಬಿರಿಯಾನಿ ಬರುತ್ತೆ, ಚೆನ್ನಾಗಿದ್ರೆ ಈ ಹೋಟೆಲ್ ನಾವು ರಿವ್ಯೂಸ್ ಹಾಕ್ತೀವಿ, ಊಟಿಗೆ ಬಂದಾಗ ವಿಸಿಟ್ ಮಾಡಿ. ರೇಟ್ಸ್ ಹೆಂಗಿದೆ ಹೇಳ್ಬಿಡಿ ಚಂದನ ಅವರೇ. ಏನು ಗೊತ್ತಾ, ನಮ್ಮ ಒಂದು ಇದಕ್ಕೆ ಸ್ವಲ್ಪ ಗೈಸ್ ನಾವೆಲ್ಲ ಬಡವರು, ನಾವು ತಿಂಗಳಿಗೆ ದುಡಿತಾ ಗೈಸ್ ಏನಂದ್ರೆ ಇಷ್ಟೇ ಗೈಸ್. ನಮ್ದು ಇಷ್ಟರಲ್ಲಿ ನಾವು ಎಂಜಾಯ್ ಮಾಡ್ತಾ ಇರೋದು ಇಷ್ಟು ಗೈಸ್. ಅದು ಫೋಟೋಸ್ ಬಂದಿದೆ ನೋಡಿ, ಹೆಂಗಿದೆ ನೋಡಿ ಫ್ರೆಂಡ್ಸ್. ಇದು ನನ್ನ ಸಿಂಬ. ಎಷ್ಟು ಏನು ಎತ್ತ ಅಂತೆಲ್ಲ ಗೈಸ್. ಅವ್ರ ಬ್ಲಾಗ್ನ ಯಾರ್ಯಾರು ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚೈತ್ರ ಅವ್ರನ್ನ ಪ್ರೋತ್ಸಾಹಿಸಿ. ಇದು ನಮ್ಮ ಚೈಮ ಗೊತ್ತು, ನಾನು ನೆಕ್ಸ್ಟ್ ಗೈಸ್ ಇನ್ನು ತೋರಿಸಿ ಗೈಸ್. ಜೀವನ ಅವ್ರು ಏನು ಗೊತ್ತಾ ಗೈಸ್, ಎಲ್ಲೋ ಹೋದ್ರೂ ಟಿಶ್ಯೂ ಎಲ್ಲ ಎತ್ತಿಟ್ಕೊಂಡು ಜೋಬ ನನ್ನ ತೋರಿಸಿ ಗೈಸ್. ಅವತ್ತು ಹೋಟೆಲ್ಗೆ ಹೋಗಿದ್ದೀವಿ ಗೈಸ್, ಇಷ್ಟು ಟಿಶ್ಯೂ ಎತ್ಕೊಂಡು ಜೋಬಾನು ತುರ್ಕೊಂಡೇ ಬಿಟ್ರು. ಅದು ಏನಕ್ಕೆ ಯೂಸ್ ಮಾಡ್ತಾರೋ ಐ ಡೋಂಟ್ ನೋ, ಬಟ್ ಟಿಶ್ಯೂ ಅಂದರೆ ಜೀವನದಲ್ಲಿ ತುಂಬ ಇಷ್ಟ. ನೋಡಿ ಈ ಹೋಟ್ಲಿಂದ ಹೋಗ್ಬೇಕಾದ್ರೆ ನಾನು ಟಿಶ್ಯೂನೇ ಗೈಸ್. ನಾನ್ ವೆಜ್ ಆರ್ಡರ್ ಮಾಡಿದ್ವಿ, ಬಂದೈತೆ. ಒಂದು ಇಶ್ಯೂ ಆಯಿತು ಇಲ್ಲಿ, ಅದನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀವಿ ಊಟ ಮಾಡಿಕೊಂಡು. ಕನ್ನಡ ಬರಲ್ಲ ಗಾಯಸ್, ಯಾವ ಕನ್ನಡನೇ ಬರಲ್ಲ ಗೈಸ್. ಬಂದು ಏನಾದ್ರು ಬೈಕ್ ಡೋಂಟ್ ಕೇರ್, ಬೇಡ ಯಾರು ಗೊತ್ತು ಅಂತ ಕೈ ಹೇಳ್ತೀನಿ, ನಾವು ಗಾಂಚಲಿ ಬೇಡ ಸ್ಪೂನ್ ಹಾಕೊಂಡಿದ್ದು ಗೈಸ್. ತಿನ್ಬಿಟ್ಟು ಹೇಳ್ತೀನಿ, ಇವಾಗಲೇ ಹೇಳ್ತೀನಿ, ಇಲ್ಲೇ ಹೇಳ್ತೀನಿ. ಲೈವ್ ಗೈಸ್ ನಮ್ಮ ಕಡೆ ಎಲ್ಲ ಪುಳಿಯೋಗರೆ ಮಾಡ್ತಾರಲ್ಲ ಗೊತ್ತಾ, ಪುಳಿಯೋಗರೆ ಟೇಸ್ಟ್ ಐತೆ. ಇವ್ರ ಹತ್ರ ಎಲ್ಲರ ಹತ್ರ ರಿವ್ಯೂ ಕೇಳ್ಬಿಟ್ಟು ಹೇಳಿಸ್ತೀನಿ ನಿಮಗೆ. ನೋಡಿ ಊಟ ಮಾಡ್ಕೊ ಬಂದ್ವಿ. ಈಗ ಎಲ್ಲರ ಹತ್ರ ರಿವ್ಯೂಸ್ನ ಹೇಳಿಸ್ತೀನಿ, ನೋಡಿ ಊಟ ಹೆಂಗಿತ್ತು ಅಂತ. ವಿಡಿಯೋ ತಗೊಂಡಿದ್ದೀವಿ ಗಾಯ್ಸ್. ನಿಜ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಊಟ ಬೆಸ್ಟು. ಇಲ್ಲೆಲ್ಲ ಬೆಳಗ್ಗೆ ಟೀ ಕೊಡಿದ್ವಿ, ಅದು ಚೆನ್ನಾಗಿರಲಿಲ್ಲ. ನಮ್ಮ ಕರ್ನಾಟಕದ ಊಟ ನಮಗೆ ಅಮ್ಮನ ಕೈ ಹಂಗೆ ಇಲ್ಲಿನ ಊಟ ನಿಜ. ಊಟ ತಮಿಳ್ನಾಡು ಸೇರ್ಕಲ್ವ ಇದು? ಏನು ಊಟನೇ ಚೆನ್ನಾಗಿಲ್ಲ. ನಮ್ಮ ಕರ್ನಾಟಕದ ಊಟನೇ ಬೆಸ್ಟು. ಯಾವುದೇ ಒಂದು ಚಿಕ್ಕ ಹೋಟ್ಲಿಗೆ ಹೋದ್ರೂ ಚೆನ್ನಾಗಿರುತ್ತೆ ಊಟ, ಬಟ್ ಇಲ್ಲಿ ಮಾತ್ರ ಚೆನ್ನಾಗಿರಲಿಲ್ಲ ಗೈಸ್. ಈಗ ನೆಕ್ಸ್ಟು ನಾವು ಯಾವುದೋ ಕರ್ನಾಟಕ ಗಾರ್ಡನ್ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕರ್ನಾಟಕ ಗಾರ್ಡನ್ ಹೋಗ್ತಾ ಇದ್ದೀವಿ. ಕರ್ನಾಟಕ ಗಾರ್ಡನ್ ಹೋಗ್ತಾ ಇದ್ದೀವಿ ಗೈಸ್. ಕರ್ನಾಟಕನ ಇದನ್ನ ಹಾಕೊಳಕ್ಕೆ ನನಗೆ ಏನೇನು ಗೊತ್ತಿಲ್ಲ. ಜೀವನ್ ಹಾಂ ಅದೇನು ಸಿಗುತ್ತೆ ಎಲ್ಲ ತಗೋಣ.
ಗಾಯ್ಸ್ ಕರ್ನಾಟಕ ಗಾರ್ಡನ್ ಸಿಗ್ತೀನಿ ಬಾಯ್. ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಚಂದನ, ನಾನು ಮಧ್ಯೆ ಇರ್ತೀನಿ, ಇಬ್ಬರು ಅಕ್ಕಪಕ್ಕ ಇರಿ ಗಾಯ್ಸ್. ಈಗ ನಾವು ಕರ್ನಾಟಕ ಏನಿದು ಕರ್ನಾಟಕ ಗಾರ್ಡನ್ಗೆ ಬಂದಿದ್ದೀವಿ. ಇಲ್ಲಿ ಬಂದಿದ್ದೀವಿ ನೋಡಿ ಗಾಯ್ಸ್, ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಟಿಕೆಟ್ ಎಷ್ಟೈತೆ ಏನೋ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ ಎಷ್ಟು ಟಿಕೆಟು. ಗಾಯ್ಸ್ ಫೋಟೋ ಶೂಟ್ ಮೇಲೆ ಫೋಟೋ ಶೂಟ್ ಮಾಡ್ತಾ ಇದೀವಿ ಗಾಯ್ಸ್. ನೋಡಿ ಗಾಯ್ಸ್ ನಮ್ಮ ಕ್ಯಾಮ್ರಾ ಗಾಯ್ಸ್ ನಮ್ಮನ್ನೆಲ್ಲ ಅವಮಾನ ಮಾಡ್ತಾವಳೆ ಗಾಯ್ಸ್. ಇವ್ರದ್ದು ಅದು ಅಷ್ಟು ಕಾಸ್ಟ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಅಂತ. ನೋಡಿ ಗಾಯ್ಸ್ ಇದೇ ಕರ್ನಾಟಕ ರೋಸ್ ಗಾರ್ಡನ್. ಇದು ಕರ್ನಾಟಕ ಗಾರ್ಡನ್. ಚಂದನ್ ಜೀವನ್ ಇಲ್ಲಿ ನೋಡಿ ಗಾಯ್ಸ್, ಚಂದನ್ ಮೊಬೈಲಲ್ಲಿ ಫೋಟೋಸ್ ತೆಗ್ದಿದ್ದೀನಿ. ಅಕ್ಕೂ ಇಲ್ಲೊಂದು ಯಾವುದೋ ಪೊದೆ ಐತೆ ಗಾಯ್ಸ್, ಚೆನ್ನಾಗೈತೆ ನೋಡಿ ಗೈಸ್. ನೀವೇ ಹೇಳ್ಬಿಡಿ ಬನ್ನಿ, ನಿಮ್ದು ಅದು ನಿಮ್ಗೆ ತಾನೇ ಗೊತ್ತಿರುತ್ತೆ. ಜೀವನ್ ಅಷ್ಟು ಹ್ಯಾಂಡ್ಸಮ್ಮ ಅಥವಾ ನನ್ನ ಫೋನ್ ಅಷ್ಟು ಸಖತ್ತಾಗಿದೆಯಾ ಐ ಡೋಂಟ್ ನೋ, ಬಟ್ ಸೆಕ್ಸಿ ಆಗಿ ಬಂದಿದೆ ಗೈಸ್. ನಾನು ಚೆನ್ನಾಗಿರೋದಕ್ಕೆ ಅದು ಚೆನ್ನಾಗಿ ಬಂದಿರೋದು. ಆ ಮೊಬೈಲ್ ಏನೋ ಅಷ್ಟಕ್ಕಷ್ಟೇ ಗೈಸ್. ನಾನು ಚೆನ್ನಾಗಿದ್ದೀನಲ್ಲ ಅದಕ್ಕೆ ಚೆನ್ನಾಗಿ ಬಂದಿದೆ. ದೇವ್ರು ನೋಡ್ಕೊತಾನೆ ಗೈಸ್ ಫೋಟೋ ಶೂಟ್ ಮೇಲೆ ಫೋಟೋ ಶೂಟು. ಇಲ್ಲಿ ನೋಡಿ ಗಾಯ್ಸ್ ಮಾಡಲು, ಇಲ್ಲಿ ಮಾಡಲ್ ಇದ್ರೆ ಇಲ್ಲಿ ಕ್ಯಾಮ್ರಾಮ್ಯಾನು. ಗೈಸ್ ಏನಿದು ಕರ್ನಾಟಕ ಗಾರ್ಡನಾ? 100 ಸಲ ಕೇಳಿದ್ದೀನಿ ಅಲ್ವಾ. ಕರ್ನಾಟಕ ಗಾರ್ಡನ್ ಬಂದಿದ್ದೀವಿ ಗಾಯ್ಸ್. ಬಟ್ ಎಂಟ್ರಿ ಫೀಸ್ 100 ರೂಪೀಸ್ ಐತೆ. ಜಸ್ಟ್ ಬರೀ ಹುಲ್ಲು ನೋಡ್ಕೊ ಹೋಗಿ ಬರಬೇಕು. ಪ್ಲ್ಯಾಂಟ್ಸ್ ಲವರ್ ಏನಾದ್ರು ಇದ್ದರೆ ಅವ್ರಿಗೆ ಬಂದರೆ ಫುಲ್ ಖುಷಿ ಆಯ್ತಿದೆ. ಬಟ್ ಫೋಟೋಸು ಚೆನ್ನಾಗಿ ಬರುತ್ತೆ. ಬಟ್ ನನಗೇನೋ 100 ರೂಪೀಸ್ ವರ್ತ್ ಅಂತ ಅನಿಸ್ತಿಲ್ಲ. ಅಟ್ಲೀಸ್ಟ್ ಒಂದು 50 ರೂಪೀಸ್ ಇಡಬೇಕಾಗಿತ್ತಲ್ವ. 50 ಇಟ್ಟಿದ್ರೆ ವರ್ತ್ ಅನಿಸಿತ್ತು. ಬಟ್ 100 ನನಗೇನೋ ವರ್ತ್ ಅನಿಸ್ತಿಲ್ಲ. ಅಂದರೆ ಗೈಸ್ ಏನು ಗೊತ್ತಾ, ಊರು ರಾಜ್ಯನ ಇದು ಕರ್ನಾಟಕ ರಾಜ್ಯ ಅಲ್ವಾ. ಅಫ್ಕೋರ್ಸ್ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಬಂದಮೇಲೆ ಅವ್ರದ್ದು ಏನಿರುತ್ತೆ ನಾವು ಅಡ್ಜಸ್ಟ್ ಆಗಲೇಬೇಕು. ಎಲ್ಲ ನಮ್ಮ ಕರ್ನಾಟಕದವ್ರ ಥರ ದೊಡ್ಡ ಮನ್ಸು ಎಲ್ಲರಿಗೂ ಇರಲ್ಲ. ಸೊ ಏನು ದಿನ ಬರ್ತಿರ್ಲಿಲ್ಲ, ಅಪರೂಪಕ್ಕೆ ಬರ್ತೀವಿ. ಸೊ ಪೇ ಮಾಡಿ ಎಂಜಾಯ್ ಮಾಡಿ. ನಮಗೆ ಎಂಜಾಯ್ಮೆಂಟ್ಗಿಂತ ಫ್ರೆಂಡ್ಸ್ ಮುಖ್ಯ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಚಿಲ್ಲಾಗಿ. ಗೈಸ್ ಕೇರಳದವರು ರೀಲ್ಸ್ ಮಾಡ್ತಾರೆ ನೋಡಿ, ಅವರು ವೈರಲ್ ಆದರೆ ನಂದು ವಿಡಿಯೋ ವೈರಲ್ ಆಗಲಿ. ಗಾಯ್ಸ್ ಏನು ಗಾಯ್ಸ್ ಈ ಹುಲ್ ನೋಡೋಕ್ಕೆ ಇಷ್ಟು ಜನ ಬಂದವ್ರೆ. ನಾವು ಒಬ್ರು, ಇನ್ನಿಬ್ರು ಇಲ್ಲಿ 4 ಜನ ಇದ್ದೀವಿ. ಇನ್ನಿಬ್ರು ಅಲ್ಲಿ ನಿಂತವ್ರೆ, ಅಲ್ಲಿ ಹೋಗ್ಬೇಕೀಗ. ಗೈಸ್ ಕರ್ನಾಟಕ ಗಾರ್ಡನ್ ನೋಡಿ ಕೈ ಕಾಲೆಲ್ಲ ಬಿತ್ತೋಗವೆ. ಅದಕ್ಕೆ ಇಲ್ಲಿ ಹುಲ್ ಮೇಲೆ ರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಗಾಯ್ಸ್. ನಂಗಂತೂ ಸುಸ್ತಾಗೋಯ್ತು. ಏನೋ ರೋಸ್ ಗಾರ್ಡನೇ ಬರ್ತೈತೆ ನನಗೆ, ಕರ್ನಾಟಕ ಗಾರ್ಡನ್. ಗಾಯ್ಸ್ ನಾವಿವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಬಟ್ ನನಗೇನದು ಹ್ಯಾಂಗಿಂಗ್ ಬ್ರಿಡ್ಜೇ, ಬಟ್ ಅಷ್ಟು ಫೀಲ್ ಕೊಡ್ತಾ ಇಲ್ಲ. ಏನಿಲ್ಲ ಗೈಸ್, ಬಂದಿದ್ದಕ್ಕೆ ಫೋಟೋ ಶೂಟ್ ಮಾಡ್ಕೊಂಡ್ವಿ, ಒಳ್ಳೊಳ್ಳೆ ಫೋಟೋಸ್ ತೆಗೆದ್ವಿ ಅಷ್ಟೇ. ಬಟ್ ನೋಡೋಂಥದ್ದು ಎಲ್ಲರದು ಫೋನ್ ಚಾರ್ಜ್ ಖಾಲಿ ಆಗಿದೆ. ನಾನು ಜೀವನ್ ಒಂದು ಟಾಸ್ಕ್ ಕೊಟ್ಟಿದ್ದೀನಿ. ನಾನು ಗಾಯ್ಸ್ ಏನು ಟಾಸ್ಕ್ ಅಂದರೆ ಇವಾಗ ಜೀವನ್ ಚೈತ್ರನ ಎತ್ಕೊಳ್ಬೇಕು, ಅದನ್ನ ವಿಡಿಯೋ ಮಾಡ್ತೀನಿ. ಇದು ಡೇಟ್ ಕಂಪ್ಲೀಟ್ ಮಾಡಿದ್ರೆ ಇವಾಗ ಜೀವನ್ ಕೇಳಿದ್ರೆ ಚೈತ್ರ ಕೊಡಿಸ್ತಾಳೆ. ಅದೇನಕ್ಕೆ ಮೇಲಿಂದ ವ್ಯೂ ನೋಡಿ ಗೈಸ್, ಈ ಥರ ಐತೆ ಗೈಸ್. ಎಲ್ಲ ಸುಸ್ತಾಗಿ ರೂಮ್ಗೆ ಬಂದು ಸ್ವಲ್ಪ ಮಲಗಿದ್ದು ಸಾಂಗಿಂಗ್ ಹಾಕೊಂಡು ಕೇಳಿ. ಇದು ನಾನೇ ಚಂದನ. ಅವಾಗ ಮೇಕಪ್ ಇಟ್ಟಿರೋ ಮೇಕಪ್ ಯಾರು ಕಂಡಿಡಿಯೋಕ್ಕಾಗಿಲ್ಲ ಅಂತ ಅನ್ಕೊಂಡ್ಬಿಡಿ, ನಾನೇ ಚಂದನ. ಸೊ ಹಂಗೆಲ್ಲ ಡ್ಯಾನ್ಸ್ ಮಾಡಿದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಸೊ ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ ಅಂತ ಏನಿಲ್ಲ, ಸುಮ್ಮನೆ ಒಂದು ರೌಂಡ್ ಹೋಗಿದ್ದು ಬರೋಣ. ಏನು ಸಿಗುತ್ತೆ ಅದು ತಿನ್ಕೊಂಡು ಬರೋದು. ನೈಟ್ ಟೈಮು ಊಟಿ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಬನ್ನಿ ಗೈಸ್. ಗೈಸ್ ವಿಡಿಯೋ ಆನ್ ಮಾಡಿಬಿಟ್ಟು ಎಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದು ನೋಡ್ತೀವಿ ಗೈಸ್, ವಿಡಿಯೋ ಆನೇ ಮಾಡಿಲ್ಲ. ಪುನಃ ಈಗ ಹೊಸ್ದಾಗಿ ಮಾಡ್ತಾ ಇದ್ದೀವಿ ಗಾಯ್ಸ್. ಈಗ ನಾನಂತೂ ಎಲ್ಲ ಕುಂಗಿವುದಲ್ಲ, ನಮ್ಮ ಚಂದನ ಊದ್ತಾಳೆ, ಕೇಳ್ಕೊಳ್ಳಿ ಏನೇನು ಮಾಡ್ತೀವಿ ಅಂತ. ಬಿರಿಯಾನಿ ತೊಗೊಂಡು ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಅಂದರೆ ಸಾಕು, ಮಧ್ಯಾಹ್ನ ಯಾವುದೋ ಮುಸ್ಲಿಮ್ಸ್ ಹೋಟೆಲ್ ರೆಸ್ಟೋರೆಂಟ್ ಗೈಸ್ ಬಿರಿಯಾನಿ ಅದೆಲ್ಲ ರೂಮಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಅದಾದ್ಮೇಲೆ ಏನಾಯ್ತು ಗೊತ್ತಾ ಗಾಯ್ಸ್, ರೋಡ್ ಕ್ರಾಸ್ ಮಾಡ್ತಿದ್ವಿ. ಯಾವಾಗ ತೋರಿಸೋ ಎದೆ ಮೇಲೆ ಹೋಗೋದು ಬಂದ್ಬಿಟ್ಟಾಗ. ಆಮೇಲೆ சொல்லுங்க
ಅದಕ್ಕೆ ಊಟಿನಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಸ್ವಲ್ಪ ಥರ್ಡ್ ಕ್ಲಾಸ್ ಮಕ್ಕಳು ಇರ್ತಾರೆ, ನೋಡ್ಕೊಂಡು ರೋಡ್ ಕ್ರಾಸ್ ಮಾಡಿ ಆಮೇಲೆ ಗೈಸ್ ಇನ್ನೊಂದು ಏನಂತಂದರೆ ಯಾವ ಹೋಟ್ಲಲ್ಲೂ ಚೆನ್ನಾಗೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಯಾವ ಹೋಟ್ಲು ಒಂದು ಚಿಕ್ಕ ಹೋಟ್ಲಿಗೆ ಹೋದ್ರೂ ಟೇಸ್ಟ್ ಆಗಿರುತ್ತೆ. ಬಟ್ ಊಟಿಲಿ ಏನು ಚೆನ್ನಾಗೇ ಇಲ್ಲ, ಯಾವ ಬಿರಿಯಾನಿನೂ ಚೆನ್ನಾಗಿರಲ್ಲ. ಅಲ್ಲಿಂದ ತಲೆನೇ ಕೇಳಿಸ್ಕೊಂಡಿಲ್ಲ, ಅದನ್ನು ಕೊಟ್ಟಿರಲಿಲ್ಲ. ಅಲ್ಲ ಏನು ಗೊತ್ತಾ ಫ್ರೆಂಡ್ಸ್, ನಾವು 50 ರೂಪಾಯಿ ಇದು ಏನು ಎಗ್ ರೈಸ್ನೇ ನಾವು ನೆಮ್ಮದಿಯಾಗಿ ತಿನ್ಕೊಬತ್ತಾ ಇದ್ವಿ ಮೈಸೂರಲ್ಲಿ. ಹೌದು, ಅವ್ರು ಏನಕ್ಕೆ ಮೇಲೆ ಕತ್ಕೊಯ್ತಾರೆ, ಏಟಿರೋದಿಲ್ಲೇ. ಓಯ್ ಅವರಲ್ಲ ಅದು. ಅಯ್ಯ ಅವ್ರು ಇಲ್ಲೇ ಅವರೇ. ಗಾಯ್ಸ್ ನೋಡಿ, ನಾವಿರೋದು ಅಲ್ಲಿ ಲೈಟ್ ಉರಿತಾ ಇದ್ದಲ್ಲ, ಅದೇ ಪಿ ಜಿ ಎಲ್ಲ ಅದೇನದು. ಸರಿ ಗಾಯ್ಸ್, ನಾನು ರೂಮ್ಗೆ ಹೋದ್ಮೇಲೆ ಸಿಗ್ತೀನಿ, ರೂಮ್ ಟೂರ್ ಕೊಡ್ತೀನಿ, ಚೆನ್ನಾಗೈತೆ, ಆಮೇಲೆ ತೋರಿಸ್ತೀನಿ ಗಾಯ್ಸ್. ಬಾಯ್ ಗೈಸ್. ನೋಡಿ ಇದೆ ನಾವಿರೋ ಹೋಮ್ ಸ್ಟೇ. ಇದು ರೂಮ್ಸ್ ಅಂತ ಮಾಡಿದ್ವಿ, ಬಟ್ ಇದು ಹೋಮ್ ಸ್ಟೇ ಥರ. ಒಂದೇ ಹೋಮಲ್ಲಿ 2 ರೂಮ್ ಐತೆ. ರೂಮ್ ಟೂರ್ನ ತೋರಿಸ್ತೀನಿ ಈಗ ಹೋದ್ಮೇಲೆ ಗೈಸ್. ಯಾವುದೋ ಕೈಲ್ಡ್ ರೂಟ್ ಐತೆ ಗೈಸ್, ಅಲ್ಲಿಂದ ನಾವು ಹೋಗ್ತಾ ಇರೋದು. ಅದು ರೋಡಿಂದ ಮನೆ ಮೇಲೆ ಬರುತ್ತೆ, ಮನೆ ಮೇಲಿಂದ ಮನೆ ಕೆಳಗೆ ಬರುತ್ತೆ, ಆ ಥರದ ರೂಟು. ತೋರಿಸ್ಬಿಡ ಬರೀ ನನ್ನ ಮಾತ್ರ ತೆಗಿಸ ಮುಚ್ಕೊಂಡು ನಡಿ ಗೈಸ್. ಇನ್ನೀಗ ಲಾಕ್ ಮಾಡಿದ್ರೆ ಬೆಳಗ್ಗೆನೇ ತೆಗೆಯೋದು. ಪಕ್ಕದಲ್ಲಿ ಹುಡುಗರು ಅವರೇ. ಈ ಕಡೆ ಕರ್ನಾಟಕದಲ್ಲಿ ನಲ್ಲಿ ನಾರ್ಮಲ್ ನೀರು ಬಂದರೆ ಇಲ್ಲಿ ಹೆವಿ ಕೋಲ್ಡ್ ನೀರು ಬರುತ್ತೆ ಗೈಸ್. ನಿಮಗೆ ನಾವು ಮಾಡಿರೋ ಹೋಮ್ ಸ್ಟೇದು ಒಂದು ಟೂರ್ ತೋರಿಸ್ತೀನಿ. ಇದು ಎಂಟ್ರೆನ್ಸು. ಇಲ್ಲಿ ಬಂದರೆ 3 ಸೋಫಾ ಸೀಟ್ ಅವ್ರೆ. ಹಿಂಗೆ ಸ್ಟ್ರೈಟ್ ಹೋದರೆ ಈ ಕಡೆ ಒಂದು ವಾಶ್ರೂಮು, ಆ ಕಡೆ ಒಂದು ವಾಶ್ರೂಮ್ಸ್ ಎಲ್ಲ ಚೆನ್ನಾಗೈತೆ. ಇನ್ನು ಈ ಕಡೆ ಬಂದರೆ ಇದೊಂದು ರೂಮು, ಅದ್ರ ಪಕ್ಕದಲ್ಲಿ ಒಂದು ರೂಮು, ಇದು ಅಡುಗೆ ಮನೆ. 2 ರೂಮ್ಸು ಚೆನ್ನಾಗೈತೆ ನೋಡೋಕ್ಕೆ ಗೈಸ್. ಈಗೆಲ್ಲ ಹದಗೆಡಿಸ್ಬಿಟ್ಟವ್ರೆ, ಆವಾಗ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಬಂದಾಗ. ಇಲ್ಲಿ ನೋಡಿ, ಅವ್ರಿಗೇನು ಪಾಪ ಹುಷಾರಿಲ್ಲ, ಮಲ್ಗವ್ರೆ ನೋಡಿ ಗಾಯ್ಸ್. ನೀವು ಅನ್ಕೊಳ್ಬೋದು ರೋಡಲ್ಲಿ ಕಿಚ್ಕೊಂಡ್ಬಂದು ಇವಾಗೇನು ದೊಡ್ಡ ರೋಗ ಅಂತ. ನಂಗೆ ಸ್ವಲ್ಪ ಚಳಿ ಆಗೋದಕ್ಕೆ ಮಲಗಿದ್ದೀನಿ ಗಾಯ್ಸ್. ಹೆವಿ ಚಳಿ ಗಾಯ್ಸ್. ನಲ್ಲಿ ನೀರು ಎಷ್ಟು ಕೋಲ್ಡ್ ಬರ್ತೈತೆ, ಕೈಗೆಲ್ಲ ಗಾಯ್ಸ್. ಬಟ್ಟೆ ಒಳಗಡೆ ಇಟ್ಟಿರೋ ಬ್ಯಾಗ್ ಒಳಗಡೆ ಇಟ್ಟಿರೋ ಬಟ್ಟೆನೂ ಕೋಲ್ಡ್ ಆಗೈತೆ ಗೈಸ್. ಎಷ್ಟು ಕೋಲ್ಡ್ ಇರ್ಬೋದು ನೀವು ಯೋಚನೆ ಮಾಡಿ ಗಾಯ್ಸ್. ಇನ್ನೊಂದು ಬೇಕ್ರಿನಲ್ಲಿ ಫ್ರಿಡ್ಜ್ ಇಲ್ಲ, ನಾರ್ಮಲ್ ವಾಟರ್ ಕ್ಯಾನ್ ಫುಲ್ ಕೋಲ್ಡ್ ಅಷ್ಟು ಇದೆ ಗಾಯ್ಸ್. ಯಪ್ಪ. ಆಮೇಲೆ ಈ ಫ್ಲೋರ್ಸ್ ಐತಲ್ಲ, ಈ ಫ್ಲೋರ್ಸ್ ಅಂತೂ ಕೋಲ್ಡ್ ಮೇಲೆ ಏನೋ ಇದ್ರ ಮೇಲೆ ಇಟ್ಟಂಗೆ ಆಯ್ತಿದೆ, ಐಸ್ ಮೇಲೆ. ಗೈಸ್ ರೂಮ್ ತೋರಿಸ್ತೀನಿ ಅಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟೆ. ರೂಮ್ ನೋಡಿ ಗೈಸ್, ಈ ಥರ ಐತೆ. ಸೇಮ್ ಆಪೋಸಿಟು ಈ ಕಡೆ ಹೋದ್ರೂ ಸೇಮ್ ಅದೇ ರೂಮ್ ಥರನೇ ಇರೋದು. ಇಲ್ಲಿ ಗರ್ಲ್ಸ್ ಇದ್ದಾರೆ ನೋಡಿ, ಇವರೆಲ್ಲ ನಮ್ಮ ಜೊತೆ ಬಂದಿರೋರು. ಹಾಯ್ ಮಾಡಿ ಚಂದನ, ಪವಿತ್ರ, ಚೈತ್ರ. ಈಗ ಊಟ ತಗೊಂಡಿದ್ದೀವಿ, ಬಿರಿಯಾನಿ. ನಾನಂತೂ ಒಂದು ವಾರದಿಂದ ಬಿರಿಯಾನಿನೇ ತಿಂತಾಯಿದ್ದೀನಿ. ಬಿರಿಯಾನಿ ಗಾಯ್ಸ್. ಆದರೂ ಇಲ್ಲಿನ ಊಟ ಮಾತ್ರ ಚೆನ್ನಾಗಿಲ್ಲ. ಇವಾಗ ಇದನ್ನೆಲ್ಲ ತಿಂದಾದ್ಮೇಲೆ ನಾನು ಅನಿಸಿದ್ವಿ. ಓಕೆ ಗೈಸ್, ಬಾಯ್. ಚಂದ ಚೆನ್ನಾಗಿ ಕಾಣ್ತಾವಳೆ. ರಿವ್ಯೂ ಹೇಳ್ಬಿಡು ಆಯಿತು, ಬಿರಿಯಾನಿ ಹೆಂಗೈತೆ. ನಿಜನೇ ಅದು ಇಲ್ಲಿಂಗಿರುತ್ತೆ, ಹೋಗು ರೊಟ್ಟಿ ಮಾಡ್ಬಲ್ವಂತ ಥರ ಐತೆ. ಚೈತ್ರ ರಿವ್ಯೂ ಕೊಡು ಚೈತ್ರ. ಗೈಸ್ ಬಿರಿಯಾನಿ ಅಂತ ತಂದಿದ್ದೀವಿ. ಚಿತ್ರಾನ್ನ ಇದು ಇನ್ನೊಬ್ರು ಎಮೋಷನ್ಸ್ ನಂದೇ ಸುಡ್ಗಾರ ಆಗೈತೆ. ಬಂದವನೇ ಫ್ಲಾಶ್ ಆನ್ ಮಾಡ್ಕೊಂಡು ಎಂತ ಇದು ಇರ್ಬೇಕು. ಎಲ್ಲ ನೋಡ್ತಾರೆ, ಎಲ್ಲ ಸೈನ್ ಲ್ಯಾಂಗ್ವೇಜ್ ನೋಡ್ಬಿಟ್ಟು ಇವಳು ಏನು ಚಂದ ಹಿಂಗೆ ಮಾತಾಡೋಲ್ಲ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಊಟಿ ವ್ಲಾಗು
ನಾಳೆ ನಿಜ ನಂಗೆ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನೋಡ್ತೀನಿ ಏನಾಯ್ತಿದೋ ಮಾಡಿದ್ರೆ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಬರುತ್ತೋ ಬರಲ್ವೋ ಅದು ನನಗೆ ಗೊತ್ತಿಲ್ಲ. ನಾಳೆ ಬೈಕೇರಿ ವಾಟರ್ ಫಾಲ್ಸ್ ಒಂದು ಬರುತ್ತೆ, ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ಗೈಸ್. ಓಕೆ ಗೈಸ್ ಬೈಕೇರಿ ವಾಟರ್ ಫಾಲ್ಸ್ ಒಂದು ಬರುತ್ತೆ, ನಾಳೆ ಅದು ನೋಡ್ಕೊಂಡು ಹೋಗೋಣ ಗೈಸ್. ಏನು ಸುಮ್ಮನೆ ಚೆನ್ನಾಗಿರಲ್ಲ, ಅದನ್ನೇ ಅಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡ್ರು ಆಗೈತೆ. ಅದು ನೋಡ್ಕೊಂಡು ಅದು ನೋಡೋಕೆ ಇಲ್ಲಿ ತನಕ ಬರ್ಬೇಕಾ ಗೈಸ್? 3,000 ಖರ್ಚು ಮಾಡ್ಕೊಂಡು ಯಾವನ್ ತಲೆನೋವು ಇದೆಯಲ್ಲ. ಸುಮ್ಮನೆ ಗಾಡಿ ಓಡಿಸ್ತವ್ ನಾನು. ಏನು ಮಾಡೋದು ಗೈಸ್? ನೀವು 3,000 ಖರ್ಚು ಮಾಡ್ಕೊ ಬರ್ಬೇಕಾ? ನೀವು ಹೇಳಿ ಒಂಚೂರು. ಅದು ಲಾವಡ ನಾನು ಯೂಟ್ಯೂಬ್ನೇ ನೋಡ್ಕೊತೀನಿ. ಓಕೆ ಗೈಸ್, ಬಾಯ್ ಗೈಸ್.